ಇದು ಮಾಡಿದ್ರು ಬೇಕು ಅದು ಮಾಡಿ ಇಲ್ಲ ಅಂದ್ರೆ ಅದೇಂದ್ರ ಊಟ ಹಾಕೊಂಡು ಇದು ಮಾಡ್ತಾರೆ. ಬನ್ನಿ ಎಲ್ಲ ಮಾಡಕ್ ಬರಲ್ಲ, ಮಾಡಕ್ ಆಗುತ್ತೆ ಸರ್, ಮಾಡಿದಾಗ ಮಾಡ್ತಾರೆ. ಇಲ್ಲ ಸರ್ ಅದು ಹೇಳ್ತೀನಿ ತಗೊಳ್ಳಿ. ಮಾಡ್ತಾರೆ ಮಾಡ್ತಾರೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಲಾಲ್ಬಾಗ್ ಜಸ್ಟ್ ಒಂದು ಸ್ಟೇಟ್ಮೆಂಟ್ ಕೊಡಿ ಕೊಡಿ ಇದೆ ಎಂಡಿಂಗ್ ಒಂದು ಸ್ಟೇಟ್ಮೆಂಟ್ ಜಸ್ಟ್ ಸ್ಟೇಟ್ಮೆಂಟ್ ಕೊಡ್ತಾರೆ. ಹೇಳಿ ಹೇಳಿ ಏನು ಸರ್ ಇದರಲ್ಲಿ ಈಗ ಈಗ ತೆಗೆದು ಇಲ್ಲಿ ಕೊಡ್ತಾನೆ ಕೊಡ್ತಾರೆ ಸರ್. ಈ ಡೇಟ್ ಚೇಂಜ್ ಮಾಡಿ ಕೊಡೋಕ್ಕೆ ಇಲ್ಲಿ 48 ಲಕ್ಷದಲ್ಲಿ 52 ಲಕ್ಷ ಮಾಡಿ ಜಸ್ಟ್ 1 ಅವರ್ಗೆ 1 ಅವರ್ ಸ್ಟೇಟ್ಮೆಂಟ್ 52 ಲಕ್ಷ ಕೊಟ್ಟಿದ್ದಾರೆ. ಇನ್ನೊಂದು ಸ್ಟೇಟ್ಮೆಂಟ್ 25 ಸರ್. ಇದು 30/11/2024 ಇಷ್ಟು 48 ಲಕ್ಷ ಕೊಟ್ಟು ಆಸ್ ಆನ್ ಟುಡೇ ಇವತ್ತು ಎಷ್ಟಿದೆ ಕೊಡು ಅಂತಂದಾಗ ಅವನು 52 ಲಕ್ಷ ಅಂದ್ರೆ 2025 2 ದಿನಕ್ಕೆ 4 ಲಕ್ಷ ಜಾಸ್ತಿ ಮಾಡಿದ್ದಾರೆ. ಅಲ್ಲ 2 ದಿನಕ್ಕೆ ಹೆಂಗೆ ಅಲ್ಲ 2 ತಿಂಗಳಿಗೆ 1 ಲಕ್ಷ 2 ಲಕ್ಷ 2 ತಿಂಗಳಾಗಿರೋದಿಲ್ಲ 11 12 31 2 ಲಕ್ಷ ಒಂದು ತಿಂಗಳಿಗೆ ಅದು ಇಲ್ಲೆಲ್ಲೋ ಇದೆ ಸರ್. ಯಾರೋ ಕೊಟ್ಟರು ಸರ್ ಅವ್ರಿಗೆ ಇಟ್ಕೊಂಡು ಹೋಗ್ಬಿಟ್ರಾ ಸ್ನೇಹಿತರೆ. ಈಗ ಜಸ್ಟ್ ಅದು ನೋಡ್ಬಿಡೋಣ, ನೋಡ್ಬಿಟ್ಟು ಡಿಸಿಷನ್ ತಗೊಂಡ್ರೆ ಒಳ್ಳೇದು. ನಾವು ಇಲ್ಲ ಸರ್ ಇದೇ ಇವ್ರು ಕೊಟ್ಟರು, ಅವರೇ ಕೊಟ್ಟರು ಸರ್ ಸ್ಟೇಟ್ಮೆಂಟ್. ಅದು ಯಾರ ಹತ್ರ ಇದೆ ನಮ್ಮ ಇವ್ರ ಹತ್ರ ತೊಗೊಂಡಪ್ಪ ಸಾಹೇಬ್ರು ಕೇಳಿದ್ಮೇಲೆ ಹೋಗಿ ಒಂದು ಸ್ಟೇಟ್ಮೆಂಟ್ ಆಸ್ ಆನ್ ಇವತ್ತಿನ ಕೊಡು ಅಂದ ತಕ್ಷಣ 52 ಲಕ್ಷ ಕೊಡ್ತಾರೆ ಸ್ಪಾಟಲ್ಲಿ. ಇಲ್ಲೇ ನೋಡಿ, ಇಲ್ಲೇ ಸ್ಟೇಟ್ಮೆಂಟ್ ಕೊಡೋದು ಇದು ಕೊಡ್ತಾರೆ. ಇಮಿಡಿಯೇಟ್ ಸ್ಟೇಟ್ಮೆಂಟ್ ಅಂತ 4 ಲಕ್ಷ ರೈಸ್ ಮಾಡಿ ಕೊಡ್ತಾರೆ. ಅದು ಆ ಸ್ಟೇಟ್ಮೆಂಟ್ ಇಸ್ಕೊಳ್ಳಿ, ಸ್ಟೇಟ್ಮೆಂಟ್ ಇಸ್ಕೊಳ್ಳಿ. ಬರೀ 5 ನಿಮಿಷದಲ್ಲಿ 4 ಲಕ್ಷ ಜಾಸ್ತಿ ಮಾಡ್ತಾರೆ. ಇಲ್ಲಿ ನೋಡಿ ಸ್ಟೇಟ್ಮೆಂಟ್ ಇಲ್ಲೇ ಗೊತ್ತಾಗುತ್ತಲ್ಲ ಸರ್. ಆಗುತ್ತೆ ಅಂದ್ರೆ ಇವರು ಸ್ಟೇಟ್ಮೆಂಟ್ ಕೊಡ್ತಾರೆ 30/11/2024ಕ್ಕೆ ಎಷ್ಟು 48,985 ರೂಪಾಯಿ ಇಂಟ್ರೆಸ್ಟ್. ನಾವೇನು ಮಾಡ್ತೀವಿ 24ರದ್ದು ಬೇಡ ಕಣಪ್ಪ, ನಮಗೆ 25ನೇ ತಾರೀಕದ್ದು ಕೊಡಿ ಅಂತ ಹೇಳ್ತೀವಿ. ಅಂದರೆ ಇವತ್ತಿನ ಡೇಟ್ ಅವ್ರಿಗೆ ಇಲ್ಲ, ಇವತ್ತಿನ ಡೇಟ್ ಅವ್ರಿಗೆ ಕೊಟ್ಟರೆ ಆ ಸ್ಟೇಟ್ಮೆಂಟ್ ಇಸ್ಕೊಳ್ಳಿ ಸರ್. 52 ಲಕ್ಷ ರೂಪಾಯಿ ಕೊಡ್ತಾರೆ. ಅಂದರೆ ಇವ್ರು ಹೇಳೋ ಲೆಕ್ಕ ಒಂದು ತಿಂಗಳಿಗೆ 2 ಲಕ್ಷ ರೂಪಾಯಿ, ಒಂದು ತಿಂಗಳಿಗೆ 2 ಲಕ್ಷ ಕೊಟ್ಟಬೇಕು ಇಂಟ್ರೆಸ್ಟ್. 2 ತಿಂಗಳಿಗೆ 4 ಲಕ್ಷ ರೂಪಾಯಿ ಬಡ್ಡಿ. ಈಗ ಇವ್ರೇನು ಪ್ರೀಮಿಯಂ ಅಮೌಂಟ್ ಏನು ಪ್ರಿನ್ಸಿಪಲ್ ಅಮೌಂಟ್ ಏನು ತೊಗೊಂಡಿರ್ತಾರೆ, ಆ ಪ್ರಿನ್ಸಿಪಲ್ ಅಮೌಂಟ್ನ ಆಲ್ರೆಡಿ ಪೇ ಮಾಡಾಗೋಗಿದೆ. ಅದಕ್ಕೆ ಇಂಟ್ರೆಸ್ಟು ಸೇರಿಸಿ 11 ಲಕ್ಷನೂ ಕೊಟ್ಟಾಗೋಗಿದೆ. ಆದರೆ ಇವ್ರು ಕೇಳ್ತಾ ಇರೋದು ಇಂಟ್ರೆಸ್ಟ್ ದುಡ್ಡು ಏನಿದೆಯಲ್ಲ 48 ಲಕ್ಷ, ಅಂದರೆ ಈ ಪ್ರಕಾರ 52 ಲಕ್ಷ 52 ಲಕ್ಷ ರೂಪಾಯಿ ಇಂಟ್ರೆಸ್ಟ್ ಕಟ್ಟಬೇಕು. ಕಟ್ಟಲಿಲ್ಲ ಅಂತ ಹೇಳಿ ಮನೆ ಸೀಸ್ ಮಾಡ್ಕೊಬಂದು ಬೀದಿಗೆ ನಿಲ್ಲಿಸಿದ್ದಾರೆ. ಆದರೆ ಈಗ ನಾವು ಇಷ್ಟು ಬಂದು ಹೋರಾಟ ಮಾಡಿದ ಮೇಲೆ 2 ದಿನ ಸಮಯಾವಕಾಶ ತಗೊಂಡಿದ್ದಾರೆ. 2 ದಿನದಲ್ಲಿ ಅವ್ರ ಮನೆಗೆ ಕೀ ಕೊಡ್ತೀವಿ ಅಂತ. ಕೊಡಲಿಲ್ಲ ಅಂತ ಪಕ್ಷದಲ್ಲಿ ನಾವೆಲ್ಲರೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಲ್ಲೇ ಟೀ ತಿಂಡಿ ಸ್ಟವ್ ಇವೆಲ್ಲ ಸಮೇತ ಬಂದು ಇಲ್ಲೇ ಚಾಪೆ ಹಾಸ್ಕೊಂಡು ಇಲ್ಲೇ ಇದು ಮಾಡ್ಕೊಂಡು ಆರಾಮಾಗಿ ಇಲ್ಲೇ ಮಲಗಿರ್ತೀವಿ. ಕೀ ಕೊಡತ್ತೆ ಅಂದ್ಕೊಂಡು ಇದೇ ನಮ್ಮ ಮನೆ. ಯಾರ ಮನೆ? ರಮೇಶ್ ಅವರು ಮತ್ತು ಅವ್ರ ತಂದೆ. ಅಣ್ಣ ಬನ್ನಿ ಮುಂದಕ್ಕೆ, ನೀವು ತಾನೆ ಅಮ್ಮ ಬನ್ನಿ ಅಮ್ಮ. ಇವ್ರು 3 ಜನರ ಮನೆ. ಆದರೆ ಒಂದು ನೋಡಿ, ಅದನ್ನೇ ಹೇಳೋದು, ಹೋರಾಟಗಾರರು ಬರೋದ್ರಿಂದ ಏನಾಗುತ್ತೆ ಅಂತಂದರೆ, ನಾನು ವಿಶೇಷವಾಗಿ ಬಸವನಗುಡಿ ಪೊಲೀಸ್ ಠಾಣೆಯವ್ರಿಗೆ ನಾನು ಅಭಿನಂದಿಸ್ತೀನಿ. ಪಾಪ ಈ ವಿಚಾರದಲ್ಲಿ ಜೊತೆಯಾಗಿ ನಿಂತ್ಕೊಂಡು ಈ ಒಂದು ಸಮಸ್ಯೆನ ಬಗೆಹರಿಸೋದಕ್ಕೆ ಅವರೂ ಕಾರಣೀಭೂತರಾಗಿದ್ದಾರೆ. ಹಾಗಾಗಿ ಅವ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ರಾಜ್ಕುಮಾರ್ ಸರ್ ಹಾಗೂ ನಮ್ಮ ಸ್ನೇಹಿತರಾದಂಥ ಚಿತ್ರಸ್ವಾಮಿಯವರೇ ಮತ್ತು ಇನ್ಸ್ಪೆಕ್ಟರ್ ಅವ್ರಿಗೂ ಧನ್ಯವಾದ ಸಲ್ಲಿಸ್ತೀನಿ. ಆದರೆ ಇದು ಇಲ್ಲಿಗೆ ಮುಗಿದಿಲ್ಲ, ಇಲ್ಲಿಗೆ ಮುಗಿದೋಗಿದೆ ಅಂತ ಹೇಳೋದಕ್ಕೆ ಬರೋದಿಲ್ಲ. 2 ದಿನ ಅವಕಾಶ ಕೊಡಿದೆ ಸರ್. ಇವತ್ತು ನೀವು ಬಂದಿದ್ದೀರಾ ನಮಗೆ ಗೊತ್ತಿಲ್ಲ ಅಂತ ಹೇಳಿ ಯಾರೋ ಒಬ್ಬ ಹೇಳಿದ್ದ, ನೀವು ಬಂದುಬಿಡಿ ಅದೇನು ಮಾಡ್ಕೊಬಿಡ್ತೀರಾ ಗಿನ್ ಮಾಡ್ಕೊಬಿಡ್ತೀರ ಅಂತ ಹೇಳ್ದವನು. ಬೆಳಿಗ್ಗೆಯಿಂದ ಹುಡ್ತಾ ಇದ್ದೀವಿ, ಪತ್ತೇನೇ ಇಲ್ಲ ಅವನು. ದಯವಿಟ್ಟು ಆ ಥರ ಬ್ಯಾಂಕ್ಗಳು ನೀವು ವ್ಯವಹಾರ, ನೀವು ಲೋನ್ ಕೊಡಬೇಕಾದ್ರೆ ಹಂಗೆ ಹೇಳ್ತೀರಾ, ವಾರ ಬೇಕಾದ್ರೆ ಕೊಟ್ಬಿಡ್ತೀನಿ ತಗೊಳ್ಳೋ ಬೇಕಿದ್ರೆ ಅಂತ ಅಂತೀರಾ, ಕಾಲಿಗೆ ಬಿದ್ದುಬಿಡ್ತೀರಾ. ಆದರೆ ಅದೇ ನೀವು ರಿಕವರಿ ಮಾಡಬೇಕಾದ್ರೆ ಎಷ್ಟು ಅಸಭ್ಯ ಶಬ್ದಗಳನ್ನು ಬಳಸ್ತೀರಾ. ಇವತ್ತು ನೀವು ನೋಡ್ತಾ ಇದ್ದೀರಿ ಉತ್ತರ ಕರ್ನಾಟಕ ಎಲ್ಲ ಕಡೆ ಎಷ್ಟೋ ಜನ ಸಾಯ್ತಾ ಇದ್ದಾರೆ. ಫೈನಾನ್ಸ್ ಕಟ್ಟಕ್ಕಾಗದೆ ಸಾಯ್ತಾ ಇದ್ದಾರೆ. ಬಡ್ಡಿಗೆ ಬಡ್ಡಿ ಚಕ್ರ ಬಡ್ಡಿ ಹಾಕಿ ಅವರು ಇಡೀ ದುಡಿಮೆಯನ್ನು ತಿಂದು ತೇಗಿ AC ರೂಮಲ್ಲಿ ಕೂತ್ಕೊಂಡು ಸಾಯಿಸ್ತಾ ಇದ್ದಾರೆ. ಇದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ಹೇಳಿ ಇದಕ್ಕೆ ಒಪ್ಕೊಂಡಿದ್ದಾರೆ. 2 ದಿನ ಅವಕಾಶ ಕೊಟ್ಟಿರೋದ್ರಿಂದ 2 ದಿನದಲ್ಲಿ ಈ ಸಮಸ್ಯೆಯನ್ನು ಬಗೆಹರಿಸಿ ಸಂಪೂರ್ಣವಾಗಿ ಏನಿದೆ ಆ ಸಮಸ್ಯೆಯನ್ನು ಬಗೆಹರಿಸಿ ಇವ್ರಿಗೆ ನ್ಯಾಯ ದೊರಕಿಸ್ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಮಾತನ್ನು ಹೇಳಿ, ಈಗ ಕಡೆಯದಾಗಿ ಒಂದು ಸ್ಟೇಟ್ಮೆಂಟ್ ಈಗ ಬ್ಯಾಂಕ್ ಮ್ಯಾನೇಜರ್ ಅಂತ ತಗೋತಾ ಇದ್ದೀವಿ. ತಗೊಂಡಾದ್ಮೇಲೆ ಇದನ್ನು ಇಲ್ಲಿ ಮುಗಿತೀವಿ ಮೇಡಮ್. ಮುಗಿದಿದೆ ಮೇಡಮ್.